ಏನು ಕೆಳಗಡೆ ಏನಿದೆ ಅಂತಕ್ಕಂಥದ್ದನ್ನ ತೋರಿಸ್ಕೊಟ್ಟೆ ಸ್ಟಾಫ್ಸ್ದು. ಇನ್ನು ನಾವೀಗ ಮೊದಲನೇ ಮಾಡಿ ಫಸ್ಟ್ ಫ್ಲೋರ್ಗೆ ಹೋಗೋಣ. ಫಸ್ಟ್ ಫ್ಲೋರಲ್ಲಿ ಏನೇನಿದೆ ಅಂತಕ್ಕಂಥದ್ದು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ನಾವು ಫಸ್ಟ್ ಫ್ಲೋರಲ್ಲಿ ಸಭಾಂಗಣದ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ, ಮೀಟಿಂಗ್ ಹಾಲು. ಅದ್ರ ಜೊತೆಗೆ NRLM ಏನು ನಮ್ಮದು ಒಕ್ಕೂಟ ಇದೆ, ಒಕ್ಕೂಟ ಸದಸ್ಯರಿಗೆ ಒಂದು ಕಚೇರಿ ವ್ಯವಸ್ಥೆ ಮಾಡಿದ್ದೀವಿ, ಮತ್ತು ಗ್ರಂಥಾಲಯದ ವ್ಯವಸ್ಥೆ ಮಾಡಿದ್ದೀವಿ. ಇದ್ರ ಜೊತೆಗೆ ಇನ್ನೊಂದು ವಿಶೇಷ ಇದೆ, ಅದು ನಾನು ಅಲ್ಲಿ ತೋರಿಸಿ ನಿಮ್ಗೆ ಹೇಳ್ತೀನಿ ಏನು ವಿಶೇಷ ಇದೆ ಅಂತಂದು. ಸೊ ಈ ಕಾಣ್ತಕ್ಕಂಥದ್ದು NRLM ಕಚೇರಿ ಅಂತ, ಒಕ್ಕೂಟದ ಸದಸ್ಯರಿಗೆ ಆಫೀಸು. ಇದನ್ನು ಹೊರತುಪಡಿಸಿದರೆ ಇಡೀ ಬಿಲ್ಡಿಂಗ್ನ ಒಂದು ಹೈಲೈಟ್ ಏನಪ್ಪ ಅಂತಂದರೆ ನಮ್ಮ ಸಭಾಂಗಣ. ಸೊ ಇಲ್ಲಿ ನಾವು ಈ ಸಭಾಂಗಣ ಈಗ ನೀವೇನು ನೋಡ್ತಾ ಇದ್ದೀರಾ, ಇದು ನಮ್ಮ ಗ್ರಾಮ ಪಂಚಾಯಿತಿಯ ಸಭಾಂಗಣ. ಸೊ ತುಂಬ ಕಸ್ಟಮೈಸಲ್ಲಿ, ಸುಮ್ಮನೆ ಏನೋ ಇದ್ರಲ್ಲಿ ಮಾಡಬೇಕು ಅಂತ ಮಾಡಿಲ್ಲ, ತುಂಬ ಡೆಡಿಕೇಟಿವ್ ಆಗಿ ತುಂಬ ಕಸ್ಟಮೈಸಲ್ಲಿ ಪ್ರತಿಯೊಂದು ಮೆಟೀರಿಯಲ್ಸು, ಇಂಟೀರಿಯರ್ಸು, ಎಲೆಕ್ಟ್ರಿಫಿಕೇಷನ್ಸ್ ಆಗಿರ್ಬೋದು, ಈವನ್ ಈ POP. ಸೊ ಮೇಲೆ ನೋಡ್ತಾ ಇದ್ದೀರಾ ವುಡ್ಡಿಂದು. ಸೊ ಪ್ರತಿಯೊಂದು ತುಂಬ ಕಸ್ಟಮೈಸ್ ಆಗಿ, ತುಂಬ ಸೆಲೆಕ್ಟಿವ್ ಆಗಿ ತೊಗೊಂಡು ಮಾಡಿರ್ತಕ್ಕಂಥದ್ದು. ಸೊ ಅದ್ರ ಜೊತೆಗೆ ನೀವೇನಿಲ್ಲಿ ಬ್ಯಾಕ್ ಡ್ರಾಪ್ ನೋಡ್ತಾ ಇದ್ದೀರಾ, ಸೊ ಇದರ ಕಲ್ಪನೆ ಕೊಟ್ಟಿರ್ತಕ್ಕಂಥದ್ದು ನಮ್ಮ EO ಹರೀಶ್ ಸರ್ ಅವರು. ಆ್ಯಕ್ಚುಲಿ ಇದು ಈ ಥರ ಬಂದರೆ ಚೆನ್ನಾಗಿರುತ್ತೆ. ನಾವು ಆ್ಯಕ್ಚುಲಿ ಇಲ್ಲಿ ಪ್ಲೇನ್ ಮಾಡ್ಕೊಂಡಿದ್ವಿ, ರೈಟಿಂಗಲ್ಲಿ ಬರೆಸ್ಬೇಕು ಅಂತ ಇತ್ತು. ಬಟ್ ಅವರಿಲ್ಲ, ಈ ಥರ ಮಾಡಿಸು, ಗ್ರಾಮ ಸ್ವರಾಜ್ಯದ ಉಸಿರು ಅಂತ ಒಂದು ಟ್ಯಾಗ್ ಲೈನ್ ಮಾಡಿಕೊಟ್ಟು ಈ ಥರನೇ ಮಾಡಿಸಿ ಅಂತಂದು ಹೇಳಿದರು. ಸೊ ಹಾಗಾಗಿ ಅವರ ಒಂದು ಮಾರ್ಗದರ್ಶನದ ಮೇಲೆ ಈ ಡಿಸೈನ್ ನಾವು ಸೆಟ್ ಮಾಡಿದ್ವಿ. ಇದಾದಮೇಲೆ ಸೊ ಏನೆಲ್ಲ ಪೋಡಿಯಂ ಮೈಕ್ ವ್ಯವಸ್ಥೆ ಮಾಡಿದ್ದೀವಿ. ಅದಕ್ಕೆ ನಾವು ಹೇಳಿದ್ವಿ ಒಂಥರ ಹೈಟೆಕ್, ಗ್ರಾಮ ಕುಗ್ರಾಮ ಆದರೂ ಸಹ ಹೈಟೆಕ್ ಪಂಚಾಯಿತಿ ಆಗಿರಬೇಕು ಅಂತ ಕಾರಣಕ್ಕೆ ಸೊ ನಾವು ಇಲ್ಲಿ ಮೈಕ್ ವ್ಯವಸ್ಥೆ ಮಾಡಿದ್ದೀವಿ. ಸೊ ಎಲ್ಲ ವೈರ್ಲೆಸ್ ಮೈಕ್ ವ್ಯವಸ್ಥೆ. ಈ ಥರ ವ್ಯವಸ್ಥೆನ ಬಹುಶಃ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಪ್ರಮುಖವಾದ ಇಲಾಖೆ ಒಳಗೆ ನೋಡ್ಬೋದು ನಾವು ಅಷ್ಟೇ. ಬಟ್ ಇಲ್ಲಿ ನಾವು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು, ಅಧ್ಯಕ್ಷರು ಸಹ ಒಂದು ಹೈಟೆಕ್ ಸ್ಪರ್ಶ ರೀತಿಯಲ್ಲಿ ಫೀಲ್ ಆಗಬೇಕು ಅನ್ನೋ ಕಾರಣದಲ್ಲಿ ಮಾಡಿಕೊಟ್ಟಿರ್ತಕ್ಕಂಥದ್ದು. ಮತ್ತು ಚೇರ್ಸು ಅಷ್ಟೇ ತುಂಬ ಸ್ಪೆಷಲ್, ವಿಶೇಷವಾದ ಚೇರ್ಗಳಿವು. ಸೊ ತುಂಬ ಕಸ್ಟಮೈಸ್ ಮಾಡಿ, ಸೆಲೆಕ್ಟಿವ್ ಮಾಡಿ, ಇವೇ ಬೇಕು ಅಂತ ಕಾದು ತಂದಿರ್ತಕ್ಕಂಥ ಚೇರು. ಸೊ ನಮ್ಮಲ್ಲೇನು 19 ಜನ ಸದಸ್ಯರಿಗೂ ಅನುಕೂಲ ಆಗೋ ರೀತಿಯಲ್ಲಿ ನಾವು ಚೇರ್ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ವಾಲ್ಗೆ ಮ್ಯಾಚ್ ಆಗ್ತಕ್ಕಂಥ ಡಿಸೆಂಟ್ ಕರ್ಟೈನ್ಸ್ ಆಗಿರ್ಬೋದು. ಸೊ ಮತ್ತು ಇಲ್ಲಿ ನಾವು CC ಕ್ಯಾಮ್ರಕ್ಕೆಲ್ಲ ಪ್ರಾವಿಷನ್ ಮಾಡ್ಕೊಂಡಿದ್ದೀವಿ. ಸೊ ಉತ್ತಮವಾದಂಥ ಒಂದು ಇಂಟೀರಿಯರ್ ವ್ಯವಸ್ಥೆಯನ್ನು ನಾವು ಇಲ್ಲಿ ಮಾಡಿದ್ದೀವಿ. ಇದು ನೋಡ್ತಾ ಇರ್ಬೋದು, ಇಲ್ಲಿ ಮೇಲೆ ಕಾಣ್ತಿರ್ತಕ್ಕಂಥದ್ದು ಆ್ಯಕ್ಚುಲಿ ಇಟ್ ಫೀಲ್ಸ್ ಲೈಕ್ ಎ ವುಡ್ ಅಂತ, ವುಡ್ ವರ್ಕಿಂದು. ಅದು ಆ್ಯಕ್ಚುಲಿ ವುಡ್ ವರ್ಕ್ ಅಲ್ಲ, ಅದು POPನಲ್ಲಿ ಸೆರಾ ಬೋರ್ಡಲ್ಲಿ ಮಿಕ್ಸ್ ಮಾಡಿ ಮಾಡ್ತಿರ್ತಕ್ಕಂಥದ್ದು. ಬಹುತೇಕ ಕಚೇರಿಗಳಿಗೆ ಈ ಥರ ಡಿಸೈನ್ಸ್ ಕಡಿಮೆನೇ ಇರುತ್ತೆ, ಎಲ್ಲ ಹೋಮ್ ಇಂಟೀರಿಯರ್ಸು ಮನೆಯಲ್ಲಿ ಯೂಸ್ ಮಾಡ್ತಕ್ಕಂಥದ್ದು. ಬಟ್ ನಮ್ಮ ಕಚೇರಿ ತುಂಬ ಅಷ್ಟೇ ನೀಟಾಗಿ ಬರಲಿ ಅನ್ನೋ ಕಾರಣಕ್ಕೆ ಸ್ಪೆಸಿಫೈಡ್ ಮಾಡಿಬಿಟ್ಟು ನಾವು ಸೆರಾ ಬೋರ್ಡ್ಸ್ನ ಸೀಲ್ ಮಾಡಿಸಿರ್ತಕ್ಕಂಥದ್ದು. ಸೊ ಮತ್ತು ನೀವು ಏನಿಲ್ಲ ಇಂಟೀರಿಯರ್ಸ್ ವುಡ್ ವರ್ಕ್ಸ್ ನೋಡ್ತಾ ಇದ್ದೀವಿ, ಇದು ಯಾವುದೂ ಮ್ಯಾನ್ಯುಯಲಿ ಮಾಡಿದ್ದಲ್ಲ, ಇದೆಲ್ಲ ಬೆಂಗಳೂರು ಫ್ಯಾಕ್ಟ್ರಿ ಸೆಟ್ಟಿಂಗು. ಸುಂಕದಕಟ್ಟಿನಲ್ಲಿ ನಮ್ಮ ಸ್ನೇಹಿತರದ್ದು ಒಂದು ಫ್ಯಾಕ್ಟ್ರಿ ಇರೋದ್ರಿಂದ ಸೊ ನಾವು ಅಲ್ಲಿ ಖುದ್ದು ಹೋಗಿ ಮಾತಾಡಿ ಬೆಂಗಳೂರವ್ರನ್ನೇ ಕರೆಸ್ಬಿಟ್ಟು, ಪ್ರೊಫೆಷನಲಿಸ್ಟ್ ಅವರೆಲ್ಲರೂ ಅವ್ರನ್ನೇ ಕರೆಸಿ ಮಾಡಿರ್ತಕ್ಕಂಥ ವುಡ್ ವರ್ಕು. ಹಾಗಾಗಿ ಅಷ್ಟು ಡೀಸೆಂಟಾಗಿ ತುಂಬ ಶೈನ್ಫುಲ್ಲಾಗಿ ಬಂದಿರತಕ್ಕಂಥದ್ದು ಇಂಟೀರಿಯರ್ಸು. ಅದಕ್ಕೆ ಮ್ಯಾಚ್ ಆಗೋ ರೀತಿಯಲ್ಲಿ ನಾವು ಚೇರ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೀವಿ ನಾವು. ಅಲ್ಟಿಮೇಟ್ಲಿ ಸೊ ಒಂದು ಅದ್ಭುತವಾದ ಕಟ್ಟಡ ಕಟ್ಟಿರ್ತಕ್ಕಂಥದ್ದು ನನಗೆ ಎಷ್ಟು ತೃಪ್ತಿ ಇದೆಯೋ, ಇದ್ರ ಜೊತೆಗೆ ನನಗೆ ಬೆನ್ನೆಲುಬಾಗಿ ಸೊ ಡೇ ಒನ್ನಿಂದಲೂ ಸೊ ಅವರು ಪರೋಕ್ಷವಾಗಿ ಅಥವಾ ಪ್ರತ್ಯಕ್ಷವಾಗಿ ನನ್ನ ಜೊತೆಗೆ ಇಲ್ದಲೇ ಇದ್ದರೂ ಸಹ ನನಗೆ ತುಂಬ ಬ್ಯಾಕ್ ಡ್ರಾಪಲ್ಲಿ ವರ್ಕ್ ಮಾಡಿರ್ತಕ್ಕಂಥದ್ದು ನಮ್ಮ ಭಾಗದ ಜನಪ್ರಿಯ ಶಾಸಕರಾದಂಥ ಶ್ರೀಯುತ ಡಾಕ್ಟರ್ TB ಜಯಚಂದ್ರ ಸಾಹೇಬರು. ಮತ್ತು ನನಗೆ ಹಂತದಲ್ಲೂ ಸಹ ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದಂಥ ಶ್ರೀಯುತ ಪ್ರಭು ಸಾಹೇಬರು, ಅವರು ಸಹ ಎಲ್ಲೇ ಸಿಕ್ಕಿದ್ರು ಫಸ್ಟ್ ಕೇಳ್ತಿದ್ದು ಬಿಲ್ಡಿಂಗ್ ಎಲ್ಲಿವರೆಗೂ ಬಂತು, ಫೋಟೋಸ್ ಕಳಿಸು, ಯಾವ ಥರ ಮಾಡಿದ್ಯಾ, ಇನ್ನೂ ಹಿಂಗೆ ಮಾಡ್ಬೋದು ಅಂತಂದು. ಅದರ ನೆಕ್ಸ್ಟು ಪ್ರೇರೇಪಕರು ಅಂತಂದರೆ ನಮ್ಮ ತಾಲೂಕಿಗೆ ಹೊಸ್ದಾಗಿ ಬಂದಿರತಕ್ಕಂಥ ಸಚ್ ಎ ಜೆಂಟ್ಲ್ಮ್ಯಾನ್ ಶ್ರೀ ಹರೀಶ್ ಅವರು. ಸೊ ಅವ್ರಿಗೂ ಅಷ್ಟೇ ತುಂಬ ಡೆಡಿಕೇಟಿವ್ ಪರ್ಸನ್ನು. ಇದು ನಂದು TP ಅಷ್ಟೇ ನಂದು ಅನ್ನೋದಲ್ಲ, ಈಗ ಅವರು ಅಷ್ಟೇ, ಅವ್ರ ಚೇಂಬರ್ನು ಸಹ ಅಷ್ಟೇ ನೀಟಾಗಿ ಮಾಡ್ಕೊಂಡಿದ್ದಾರೆ. ಸೊ ಅದೇ ಥರ ನಮ್ಮ ಪಂಚಾಯಿತಿಗೂ ಸಹ ಅವ್ರದ್ದು ಕಾಣಿಕೆ ತುಂಬ ಇದೆ. ಸೊ ಈ ಸಂದರ್ಭದಲ್ಲಿ ನಾನು ನಮ್ಮ ಮೂವರನ್ನೂ ತುಂಬ ಆತ್ಮೀಯವಾಗಿ ನಾನು ಈ ಸಂದರ್ಭದಲ್ಲಿ ಅವ್ರನ್ನ ನೆನೆಸ್ಕೊತಾ ಇದ್ದೀನಿ. ಹೇಳಿದಂಗೆ ನಮ್ಮ ಕಚೇರಿಯ ಈ ಕಟ್ಟಡದ ಮತ್ತೊಂದು ವಿಶೇಷತೆ ಬಹುಶಃ ಜಿಲ್ಲೆನಲ್ಲೂ ಇಲ್ಲ ಅಂದ್ಕೊಂಡಿದ್ದೀನಿ. ಏನಪ್ಪ ಅಂತಂದರೆ ಎಲ್ಲ ಇಲಾಖೆಗಳಿಗೂ ಮದರ್ ಇಲಾಖೆ ಅಂತಂದ್ಬಿಟ್ಟು ನಾವು ಕಂದಾಯ ಇಲಾಖೆ ಹೇಳ್ತಿದ್ವಿ. ಬಟ್ ಆ ಕಂದಾಯ ಇಲಾಖೆಯ ಸಿಬ್ಬಂದಿಗಳು ಏನು ವಿಲೇಜ್ ಅಕೌಂಟೆಂಟ್ಸ್ ಅಂತ ಏನು ಕರಿತೀವಿ, ಅವರು ಕಳೆದ ಒಂದು 2-3 ತಿಂಗಳಿಂದ ಸ್ಟ್ರೈಕ್ ಮಾಡಿದರು. ನಮಗೆ ನಮ್ಮದೇ ಆದಂತಹ ಒಂದು ಕಚೇರಿನೂ ಸಹ ನಮಗಿಲ್ಲ, ಕಚೇರಿ ವ್ಯವಸ್ಥೆ ಮಾಡಿಕೊಡಿ ಅಂತ ಸ್ಟ್ರೈಕ್ ಮಾಡ್ತಾಯಿದ್ರು. ನಾವು ಅದಕ್ಕೋಸ್ಕರ ಪ್ಲಾನ್ಡ್ ಬಿಫೋರ್ ಈ ಪ್ಲಾನ್ ಮಾಡುವಾಗಲೇ ಸೊ ಅವರೂ ಸಹ ನಮ್ಮ ಇಲಾಖೆ ವ್ಯಾಪ್ತಿನಾಗೆ ಬರೋದ್ರಿಂದ ಜನಗಳಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ಈ ಬಿಲ್ಡಿಂಗಲ್ಲಿ ಅವ್ರಿಗೂ ಸಹ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ಸೊ ಕಂದಾಯ ಇಲಾಖೆಗೆ ಅಂತಲೇ
ತಹಶೀಲ್ದಾರ್ ಆಗಿರ್ಬೋದು, RI ಆಗಿರ್ಬೋದು, ಇಲ್ಲಿರೋ VAಗಳು 3 ಜನ ಬರ್ತಾರೆ. ಅವ್ರು ಸುಮಾರು ಸಲ ಹೇಳ್ತಾ ಇದ್ರು, ನಿಮ್ಮ ಬಿಲ್ಡಿಂಗಲ್ಲಿ ಪ್ರಾವಿಷನ್ ಮಾಡಿ, ನಿಮ್ಮದೇ ಮಾದರಿ ಆಗಲಿ, ಎಲ್ಲೂ ಸಹ ನಮ್ಮ ತಾಲೂಕಿನಲ್ಲಿಲ್ಲ, ಅಟ್ಲೀಸ್ಟ್ ನೀವು ಮಾಡಿಸ್ಕೊಟ್ರೆ ಅದನ್ನು ಮಾಡೆಲ್ಲಾಗಿ ತೊಗೊಂಡು ಬೇರೆಯವ್ರು ಮಾಡ್ತಾರೆ ಅನ್ನೋ ನಿಟ್ಟಿನಲ್ಲಿ. ಸೊ ಅವ್ರಿಗೂ ಸಹ ನಾವು ಗೌರವ ಕೊಟ್ಟು ನಮ್ಮ ಬಿಲ್ಡಿಂಗಲ್ಲಿ ಕಂದಾಯ ಇಲಾಖೆನಲ್ಲಿ ವ್ಯವಸ್ಥೆ ಮಾಡಿದ್ದೀವಿ. ನನ್ನ ಪಂಚಾಯತಿ ವ್ಯಾಪ್ತಿನಲ್ಲಿ 3 ಸರ್ಕಲ್ ಬರ್ತದೆ, ರತ್ನಸುಂದರ ವೃತ್ತ, ಗುಳಿಗೆನಹಳ್ಳಿ ವೃತ್ತ ಮತ್ತು ದೊಡ್ಡಗುಳ ವೃತ್ತ ಅಂತ. ಸೊ 3 ಜನಕ್ಕೂ ಸಹ ಅನುಕೂಲ ಆಗಲಿ ಅಂತ ಏನಿಗೆ ನೋಡ್ತಾ ಇದ್ದೀರಾ, ಎಂಟೈರ್ ಪೋರ್ಷನ್ಸು 3 ಪಾರ್ಟಿಷನ್ಸ್ನ ಅವ್ರಿಗೆ ಮಾಡಿಸ್ಕೊಟ್ಟಿದ್ದೀವಿ. ಸೊ ಅವ್ರು ಎನಿ ಟೈಮ್ ಬಂದು ಇದನ್ನು ಮಾಡಿಕೊಂಡು ಅವ್ರಿಗೇನು ಬೇಕೋ ವರ್ಕ್ ಮಾಡ್ಕೊಂಡು ಹೋಗ್ಬೋದು. ಆ ವ್ಯವಸ್ಥೆನ ನಾವು ಮಾಡಿಕೊಟ್ಟಿದ್ದೀವಿ. ಯಾಕೆಂದರೆ ಬಿಫೋರ್ ದಟ್ ಪಾಪ ಅವರು ಯಾವುದೋ ಸ್ಕೂಲ್ ಹತ್ರನೋ ಯಾರೋ ಮನೆ ಹತ್ರನೋ ಕೂತ್ಕೊಂಡು ಕೆಲಸ ಮಾಡ್ಕೊಂಡು ಹೋಗಬೇಕಿತ್ತು. ಬಟ್ ಇಲಾಖೆನಲ್ಲಿ ಇಲ್ಲೇ ಇರೋದ್ರಿಂದ ಸಾರ್ವಜನಿಕರಿಗೂ ಅನುಕೂಲ ಆಗುತ್ತೆ, ಅವರು ಸಹ ಒಂದು ನನಗೆ ಅಂತ ಅಂದ್ಬಿಟ್ಟು ಒಂದು ಕಚೇರಿ ಇದೆಯಲ್ಲ ಒಂದು ಭಾವನೆ ಮೂಡುತ್ತೆ ಅನ್ನೋ ನಿಟ್ಟಿನಲ್ಲಿ ಈ ಪಂಚಾಯತಿನಲ್ಲಿ ನಾವು ಅದೊಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ಇದನ್ನು ಹೊರತುಪಡಿಸಿದರೆ ಈಗ ಇನ್ನೇನು ಸ್ಪೇಷಿಯಸ್ಸಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಡಿಜಿಟಲ್ ಲೈಬ್ರರಿ. ಸೊ ಪ್ರತಿಯೊಂದು ಗ್ರಾಮ ಪಂಚಾಯತಿನಲ್ಲಿ ಏನು ಡಿಜಿಟಲ್ ಗ್ರಂಥಾಲಯಗಳು ಪ್ರಾರಂಭ ಆಗ್ತಿದ್ದಾವೆ. ಸೊ ಅದಕ್ಕೆ ನಾವು ಮಾಡಿಸಿರ್ತಕ್ಕಂಥದ್ದು ಇದು. ಸೊ ಇನಾಗ್ರೇಷನ್ ಆದ ನಂತರ ಇಲ್ಲಿ ಡಿಜಿಟಲ್ ಗ್ರಂಥಾಲಯಕ್ಕೆ ಏನೇನು ವ್ಯವಸ್ಥೆ ಮಾಡಬೇಕೋ ಅಷ್ಟು ವ್ಯವಸ್ಥೆ ನಾವಿಲ್ಲಿ ಮಾಡಿಕೊಡ್ತೀವಿ. ಇಲ್ಲೊಬ್ಬರು ಗ್ರಂಥಪಾಲಕರು ಇರೋದ್ರಿಂದ ಎಂಟೈರ್ ಸ್ಪೇಸ್ನ ನಾವು ಅವ್ರಿಗೆ ಯೂಸ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಸೊ ಫೈನಲಿ ಇಂಥ ಒಂದು ಅದ್ಭುತವಾದ ಕಟ್ಟಡ ಕಟ್ಟಲಿಕ್ಕೆ ನನಗೇನು ಆಗಲೇ ಹೇಳಿದೆ, ಒಂದು ಬ್ಯಾಕಪ್ಸ್ ಬೇಕಿತ್ತು, ನನಗೆ ಒಂದು ಸಪೋರ್ಟಿವ್ ಆಗಬೇಕಿತ್ತು ಬ್ಯಾಕ್ ಎಂಡಿಂದ. ಆ ನಿಟ್ಟಿನಲ್ಲಿ ಬಹುಮುಖ್ಯವಾಗಿ ಈ ಪಂಚಾಯತಿಗೆ, ಯಾವುದೇ ಗ್ರಾಮ ಪಂಚಾಯತಿಗೆ ಮೊದಲನೇದಾಗಿ ಪ್ರಧಾನರು ಅಂತಂದರೆ ಆ ಗ್ರಾಮ ಪಂಚಾಯತಿದ ಅಧ್ಯಕ್ಷರು. ಆ ನಿಟ್ಟಿನಲ್ಲಿ ಸೊ ನಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಶ್ರೀಮತಿ ನಿಂಗಮ್ಮ ಅವರು, ಸೊ ಅವ್ರ ಮನೆಯವರು ನನಗೆ ಫಸ್ಟಿಂದ ಕೊನೆಯವರೆಗೂ ಒಂದು ಹಂತದಲ್ಲಿ ತುಂಬ ಸಪೋರ್ಟಿವ್ ಆಗಿದ್ದರು. ಸೊ ಅವ್ರಿಗೆ ನಮ್ಮ ಜೊತೆಲಿದ್ದಾರೆ, ಅವ್ರನ್ನ ಕರಿತಾ ಇದ್ದೀನಿ, ಬನ್ನಿರಿ. ಇವರು ನಮ್ಮ ಅಧ್ಯಕ್ಷರು, ಅವ್ರ ಮನೆಯವರು ಶ್ರೀರಂಗಪ್ಪ ಅಂತಂದು. ಸೊ ಕಳೆದ 8 ತಿಂಗಳ ಅವಧಿಯಲ್ಲೂ ಸಹ ನನ್ನ ಜೊತೆಗಿದ್ದು ಈ ಬಿಲ್ಡಿಂಗಿಗೆ ಏನೇನು ಆಗಬೇಕು ಅಷ್ಟಕ್ಕೂ ಬ್ಯಾಕಪ್ಪಿಂದ ನನಗೆ ಸಪೋರ್ಟ್ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಸ್, ಖಂಡಿತ ಇಲ್ಲೇ ಇದ್ದಾರೆ ನಮ್ಮ ಅಷ್ಟು ಸ್ಟಾಫ್ಸು. ನಾನು ಅವ್ರನ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಸೊ ಮೊದಲನೇದಾಗಿ ನಮ್ಮ ಸೆಕ್ರೆಟ್ರಿ ಶರೀಫ್ ಅಂತ, ಬನ್ನಿರಿ. ಸೊ ಇವರು ಕಳೆದ 4-5 ತಿಂಗಳ ಹಿಂದೆ ಪ್ರಮೋಷನ್ ಆಗಿ ವರ್ಗಾವಣೆಯಾಗಿ ಬಂದಿದ್ದಾರೆ ನಮ್ಮ ಪಂಚಾಯತಿಗೆ. ಸೊ ಹಾಗಾಗಿ ಅವರು ಸಹ ಈ ಬಿಲ್ಡಿಂಗ್ನಲ್ಲಿ, ಸೊ ಈಗ ನನ್ನ 2ನೇ ಸ್ಥಾನ ಅವರೇ ಇಲ್ಲಿ ಪಂಚಾಯತಿ ಒಳಗೆ. PDOs ಬಿಟ್ಟರೆ ಸೆಕ್ರೆಟ್ರಿಸೇ ಇರ್ತಾರೆ. ಹಾಗಾಗಿ ನನ್ನ ಜಾಗವನ್ನು ಅವರೇ ಫಿಲ್ಅಪ್ ಮಾಡಿದ್ದು. ಹಾಗಾಗಿ ಅವ್ರದ್ದು ಸಹಕಾರ ತುಂಬ ಇದೆ. ಇದರ ನಂತರ ನಮ್ಮ ಕಂಪ್ಯೂಟ್ರು DO ದಿಲೀಪ್ ಅಂತಂದು. ಸೊ ಇವರು ನಮ್ಮ ಇಂಜಿನಿಯರ್ ಜೊತೆಗೆ ಆ್ಯಕ್ಚುಲಿ ಇದನ್ನು NREGನಲ್ಲಿ ಮಾಡಿದ್ದೀವಿ ನಾವು. ಅದು ನಾನು ಹೇಳ್ಬಿಡ್ತೀನಿ ಒಂದೇ ಸಲ. ಸುಮಾರು 75-80 ಲಕ್ಷ ರು ವೆಚ್ಚದಲ್ಲಿ ಕಟ್ಟಿರ್ತಕ್ಕಂಥ ಈ ಕಟ್ಟಡದಲ್ಲಿ ನಾವು NREGನಲ್ಲಿ ಅಂದರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯ ಅನುದಾನ ಪ್ಲಸ್ ನಮ್ಮ ಗ್ರಾಮ ಪಂಚಾಯತಿಗೆ ಬರ್ತಕ್ಕಂಥ 15ನೇ ಹಣಕಾಸು ಯೋಜನೆ ಅನುದಾನ ಪ್ಲಸ್ ಸ್ವಂತ ಸಂಪನ್ಮೂಲ ಜೊತೆಗೆ ಇದೇ ಸಂದರ್ಭದಲ್ಲಿ ನಾನು ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಇದ್ರ ಜೊತೆಗೆ ಎಕ್ಸ್ಟ್ರಾ ದುಡ್ಡು ನಮ್ಗೆ ಏನಾದರೂ ಇಷ್ಟು ಅದ್ಭುತವಾಗಿ ಬಂದಿದೆ ಅಂದರೆ ಅದಕ್ಕೆ ಬಹುಮುಖ್ಯವಾದ ಕಾರಣ ನಮ್ಮ ಪಂಚಾಯತಿ ಉಪಾಧ್ಯಕ್ಷರಾದಂಥ ಶ್ರೀಯುತ ಜೀನಿ ಸಂಸ್ಥಾಪಕರಾದ ದಿಲೀಪ್ ಕುಮಾರ್ ಅವರು ಡೇ 1ನಿಂದ ಇದು ತುಂಬ ನಮಗೆ ಆರ್ಥಿಕವಾಗಿ ತುಂಬ ಸಹಾಯ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ನಾನು ಅವ್ರು ನೆನೆಸ್ಕೋಬೇಕು. ಅವ್ರು ಇವತ್ತಿಲ್ಲ. ಸೊ ಬರೋಕ್ಕೆ ಹೇಳಿದ್ದೆ, ಬನ್ನಿ ಸರ್ ಅಂತ, ಅವ್ರನ್ನ ಕೆಲಸದ ಮೇಲೆ ಹೋಗ್ತೀನಿ ಅಂತ ಹೇಳಿದರು. ಅವ್ರ ಸಹಕಾರ ಬಹುಮುಖ್ಯವಾಗಿದೆ. ಅದರ ನಂತರ ನಮ್ಮ ಸ್ಟಾಫ್ಸು ನಾನು ಹೇಳ್ತಿದ್ದೀನಿ. ಸೊ ಇಲ್ಲಿ ಗಾರ್ಯರ್ ಕೆಲಸದ ಜೊತೆಗೆ ಇವರು ಸಹ ಅಷ್ಟೇ ಶ್ರಮ ಪಟ್ಟಿದ್ದಾರೆ, ಕ್ಯೂರಿಂಗ್ ಮಾಡಿದ್ದಾರೆ ಬೇಸಿಂದಲ್ಲೂ. ಸೊ ನೆಕ್ಸ್ಟು ನಮ್ಮ ಕರಿತೀನಿ ದಿನೇಶು ವಾಟರ್ಮ್ಯಾನ್ ಅಂತ, ರಾಘವೇಂದ್ರ ಅವರು ಸಹ ವಾಟರ್ಮ್ಯಾನು, ರಾಜು ವಾಟರ್ಮ್ಯಾನ್ಸು, ಪ್ರಕಾಶ್ ಬನ್ನಿ ಕಡೆ, ಈರಣ್ಣ ವಾಟರ್ಮ್ಯಾನ್ಸು, ಮತ್ತು ನಮ್ಮ ಮುಖಂಡರು ಇಲ್ಲೇ ಪಬ್ಲಿಕ್ಸು ಚಂದ್ರು ಬನ್ನಿ. ಸೊ ಈ ಬಿಲ್ಡಿಂಗ್ನ ಫಸ್ಟು ಹಳೆ ಬಿಲ್ಡಿಂಗ್ನ ಕೆಡವಿಕ್ಕಿದ್ದ ಏಕೈಕ ಪುರುಷ ನಮ್ಮ ಚಂದ್ರು. ಯಾಕೆಂದರೆ ತುಂಬ ದುರಸ್ತಿ ಅಂತದಾಗಿದ್ದಾಗ ಅದನ್ನು ಅವ್ರ ಕಡೆಯಿಂದಲೇ ಉದ್ಘಾಟನೆ ಮಾಡಿಸಿದ್ದು ಬಿಲ್ಡಿಂಗ್ ತೆಗಿಲಿಕ್ಕೆ. ಸೊ ಇಷ್ಟು ಜನ ಇನ್ನೂ ಇದ್ದಾರೆ. ಅವರು ಇವತ್ತು ಎಲ್ಲರೂ ಊರಲ್ಲಿ ವಾಟರ್ಮ್ಯಾನ್ಸ್ ಕೆಲಸ ಮಾಡ್ತಿದ್ದಾರೆ. ಸೊ ನಿಜಕ್ಕೂ ಹೇಳಿದ್ನಲ್ಲ, ನನಗೆ ಇವ್ರ ಸಹಕಾರ ಇಲ್ಲ ಅಂತಂದರೆ ಚಾನ್ಸೇ ಇಲ್ಲ. ಫೈನಾನ್ಷಿಯಲ್ ಮ್ಯಾಟ್ರ್ ಆಗಿರ್ಬೋದು, ಒಂದು ಪೋರ್ಷನ್ ಅದು ಆರ್ಥಿಕ ಸಹಕಾರ ಕೊಡೋದು, ಜೊತೆಗೆ ಎಲ್ಲ ರೀತಿಯಲ್ಲೂ ಸಹಕಾರನ ಡೇ 1ನಿಂದ ಇಲ್ಲಿವರೆಗೂ ನಮ್ಮ ಹುಡುಗರು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಎಲ್ಲ ವಿಚಾರದಾಗೂ. ಸೊ ನಾನು ಮತ್ತೊಮ್ಮೆ ಅವರಿಗೆ ನನ್ನ ಪರವಾಗಿ ವೈಯಕ್ತಿಕವಾಗಿ ಇನ್ನೊಮ್ಮೆ ತುಂಬ ಹೃದಯ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತೀನಿ. ಜೊತೆಗೆ ನಮ್ಮ ಬಿಲ್ ಕಲೆಕ್ಟ್ರೂ ಇಲ್ಲ, ಆತನೂ ಸಹ ಹುಡುಗರನ್ನೆಲ್ಲ ವಿಶ್ವಾಸಕ್ಕೆ ತೊಗೊಂಡು ಕೆಲಸ ಮಾಡಿಸಿದ್ದಾರೆ. ನಮ್ಮ SDA ಅವರು ಇರ್ಬೋದು, ಕೆಲವು ವಾಟರ್ಮ್ಯಾನ್ಸ್ ಇರ್ಬೋದು. ಇಲ್ಲಿ ನಾನು ಹೇಳಿದ್ನಲ್ವ, ಇವ್ರಿಗೆಲ್ಲ ಟೈಮ್ ಟೇಬಲ್ ಹಾಕಿ ಕೊಟ್ಬಿಟ್ಟಿದ್ವಿ ನಾವು. ಡೈಲಿ ಇಬ್ಬಿಬ್ಬರು 2 to 3 ಟೈಮ್ಸ್ ಕ್ಯೂರಿಂಗ್ ಮಾಡಬೇಕು ಅಂತಂದು. ಹಾಗಾಗಿ ಬಿಲ್ಡಿಂಗ್ ಅಷ್ಟೇ ಗುಣಮಟ್ಟವಾಗಿ ನಾವು ಕಟ್ಟಿದ್ದೀವಿ. ಎಲ್ಲೂ ಸಹ ರಾಜಿ ಆಗೋಕ್ಕಿಲ್ಲ ಮೆಟೀರಿಯಲ್ ವಿಚಾರದಾಗೆ. ಸೊ ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮ ಅಷ್ಟು ಸ್ಟಾಫ್ಸ್ಗಳು ನಾನು ಅಭಿನಂದನೆ ಪಡಲಿಕ್ಕೆ ಇಷ್ಟಪಡ್ತೀನಿ.
84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.